ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಂಚಾಂಗದ ಬಗ್ಗೆ ಮಾತಾಡೋಣ. ಇದನ್ನ ಸಾಮಾನ್ಯವಾಗಿ ಒಂದು ಕ್ಯಾಲೆಂಡರ್ ಅಂದ್ಕೋತೀವಿ, ಆದ್ರೆ ಇದು ಅದಕ್ಕಿಂತ ಬಹಳಾನೇ ಹೆಚ್ಚು. ಇದೊಂದು ರೀತಿ ಬ್ರಹ್ಮಾಂಡದ ಗಡಿಯಾರ. ಇದು ಹೇಗೆ ಕೇವಲ ದಿನಾಂಕ ತೋರ್ಸೋದಲ್ಲದೆ ಸಮಯದ ಆಳವಾದ ಅರ್ಥವನ್ನ ನಮಗೆ ತಿಳಿಸ್ಕೊಡುತ್ತೆ ಅಂತ ನೋಡೋಣ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ನಮ್ಮ ಹತ್ರ ಇರೋ ಕ್ಯಾಲೆಂಡರ್ ಬರೀ ತಾರೀಖು ವಾರ ಹೇಳೋದನ್ನ ಬಿಟ್ಟು ಅದಕ್ಕಿಂತ ಜಾಸ್ತಿ ಏನಾದ್ರೂ ಹೇಳಿದ್ರೆ ಹೇಗಿರುತ್ತೆ? ಅಂದ್ರೆ ಒಂದು ಹೊಸ ಕೆಲ್ಸ ಶುರು ಮಾಡೋಕೆ ಯಾವ್ದು ಒಳ್ಳೆ ಟೈಮ್ ಅಂತ ಅದೇ ಹೇಳಿದ್ರೆ, ಪಂಚಾಂಗ ನೋಡಿ ಮಾಡೋದೇ ಈ ಕೆಲ್ಸವನ್ನ. ಈ ಪ್ರಾಚೀನ ಶ್ಲೋಕವನ್ನೊಮ್ಮೆ ಕೇಳಿ. ಇದು ಪಂಚಾಂಗದ ಶಕ್ತಿಯನ್ನೇ ಸಾರುತ್ತೆ. ಇದರ ಅರ್ಥ ಏನು ಗೊತ್ತಾ? ತಿಥಿಯ ಬಗ್ಗೆ ತಿಳ್ಕೊಂಡ್ರೆ ಸಂಪತ್ತು ಬರುತ್ತೆ, ವಾರದ ಬಗ್ಗೆ ಗಮನ ಕೊಟ್ರೆ ಆಯಸ್ಸು ಹೆಚ್ಚುತ್ತೆ, ನಕ್ಷತ್ರ ನಮ್ಮ ಪಾಪಗಳನ್ನ ಕಳೆಯುತ್ತೆ, ಯೋಗ ರೋಗಗಳನ್ನ ದೂರ ಮಾಡುತ್ತೆ ಮತ್ತು ಕರ್ಣ ನಾವು ಮಾಡೋ ಕೆಲ್ಸದಲ್ಲಿ ಯಶಸ್ಸು ತಂದುಕೊಡುತ್ತೆ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಟೈಮ್ ಜೊತೆ ಸಿಂಕ್ ಆಗಿ ಬದುಕೋಕೆ ನಮಗಿರೋ ಒಂದು ಗೈಡ್ ಬುಕ್ ಇದ್ದಾಗೆ. ಹಾಗಾದ್ರೆ ಇಷ್ಟೆಲ್ಲ ಶಕ್ತಿ ಇರೋ ಈ ಸಿಸ್ಟಮ್ನ ಮೂಲ ಯಾವುದು? ಬನ್ನಿ ಪಂಚಾಂಗದ ಹೃದಯಕ್ಕೆ ಇಳಿದು ನೋಡೋಣ. ಅದರ ಹೆಸರಲ್ಲೇ ಒಂದು ದೊಡ್ಡ ಸುಳಿವು ಅಡಗಿದೆ. ಪಂಚಾಂಗ ಅನ್ನೋ ಪದಾನೇ ತಗೊಳ್ಳಿ. ಇದನ್ನ ಬಿಡಿಸ್ತ್ರೆ ಪಂಚ ಅಂದ್ರೆ 5, ಅಂಗ ಅಂದ್ರೆ ಭಾಗಗಳು. ಅಂದ್ರೆ ಇದು 5 ಭಾಗಗಳನ್ನ ಅಥವಾ ಅಂಗಗಳನ್ನ ಹೊಂದಿರೋ ಒಂದು ಕಾಲಗಣನೆಯ ವ್ಯವಸ್ಥೆ. ಸರಿ, ಹಾಗಾದ್ರೆ ಆ 5 ಅಂಗಗಳು ಯಾವುವು? ಮೊದಲನೇದು ವಾರ, ಅಂದ್ರೆ ವಾರದ ದಿನ. ಎರಡನೇದು ತಿಥಿ, ಇದು ಚಾಂದ್ರಮಾನ ದಿನ. ಮೂರನೇದು ನಕ್ಷತ್ರ, ಅಂದ್ರೆ ಆ ದಿನ ಚಂದ್ರ ಯಾವ ನಕ್ಷತ್ರ ಪುಂಜದಲ್ಲಿರುತ್ತಾನೋ ಅದು. ನಾಲ್ಕನೇದು ಯೋಗ, ಇದು ಸೂರ್ಯಚಂದ್ರರ ಒಂದು ವಿಶೇಷ ಸಂಯೋಜನೆ. ಮತ್ತೆ 5ನೇದು ಕರ್ಣ, ಇದು ತಿಥಿಯ ಅರ್ಧಭಾಗ. ಇವೆಲ್ಲವನ್ನೂ ಸೂರ್ಯ ಮತ್ತೆ ಚಂದ್ರನ ಸ್ಥಾನಗಳನ್ನ ಆಧರಿಸಿ ಗಣಿತದ ಲೆಕ್ಕಾಚಾರದಿಂದ ಕಂಡುಹಿಡಿಯಲಾಗತ್ತೆ. ಇವೇ ಕಾಲದ 5 ಮುಖ್ಯ ಗುಣಗಳು. ಓಕೆ, ಈ 5 ಅಂಗಗಳ ಲಿಸ್ಟ್ ಮಾಡೋದು ಸುಲಭ. ಆದ್ರೆ ಇವೆಲ್ಲ ಹೇಗೆ ಲೆಕ್ಕ ಹಾಕ್ತಾರೆ? ಇದರ ಹಿಂದೆ ಇರೋ ಆಸ್ಟ್ರೋನಾಮಿ ಏನು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಬ್ರಹ್ಮಾಂಡವನ್ನ ನೋಡೋ ದೃಷ್ಟಿಯನ್ನೇ ಸ್ವಲ್ಪ ಬದಲಾಯಿಸಬೇಕು. ಪಂಚಾಂಗದ ಲೆಕ್ಕಾಚಾರಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅದರ ದೃಷ್ಟಿಕೋನವನ್ನ ತಿಳ್ಕೋಬೇಕು. ಇದು ಭೂಕೇಂದ್ರಿತ ಅಂದ್ರೆ ಜಿಯೋಸೆಂಟ್ರಿಕ್ ಮಾಡೆಲ್ ಅನ್ನ ಬಳಸುತ್ತೆ. ಅಂದ್ರೆ ಏನು? ಅಂದ್ರೆ ಭೂಮಿಯ ಮೇಲೆ ನಿಂತು ನಾವು ಆಕಾಶವನ್ನ ನೋಡಿದಾಗ ಗ್ರಹಗಳು, ನಕ್ಷತ್ರಗಳು ಹೇಗೆ ಕಾಣಿಸುತ್ತವೋ ಅದರ ಆಧಾರದ ಮೇಲೆ ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡಲಾಗುತ್ತೆ. ಇಲ್ಲಿ ಭೂಮಿಯೇ ಕೇಂದ್ರ. ಹೀಗೆ ಭೂಮಿಯನ್ನ ಕೇಂದ್ರದಲ್ಲಿ ಇಟ್ಕೊಂಡು ಅದರ ಸುತ್ತ ಒಂದು ಕಾಲ್ಪನಿಕ ಪಟ್ಟಿ ಅಂದ್ರೆ ಒಂದು ಬ್ಯಾಂಡ್ ಇರೋ ಹಾಗೆ ಕಲ್ಪಿಸ್ಕೊಳ್ಳಿ. ಇದಕ್ಕೆ ರಾಶಿಚಕ್ರ ಪಟ್ಟಿ ಅಥವಾ ಝೋಡಿಯಾಕ್ ಬ್ಯಾಂಡ್ ಅಂತಾರೆ. ನಮ್ಗೆ ಕಾಣಿಸೋ ಹಾಗೆ ಎಲ್ಲ ಗ್ರಹಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವೂ ಇದೇ ಬ್ಯಾಂಡ್ನ ಒಳಗೆ ಓಡಾಡ್ತಾ ಇರ್ತವೆ. ಈ ಇಡೀ ಪಟ್ಟಿ ಅಂದ್ರೆ 360 ಡಿಗ್ರಿಗಳ ವೃತ್ತವನ್ನ 12 ಸಮಾನ ಭಾಗಗಳಾಗಿ ವಿಂಗಡಣಿಸಲಾಗಿದೆ. ಪ್ರತಿಯೊಂದು 30 ಡಿಗ್ರಿಯ ಭಾಗವನ್ನು ಒಂದು ರಾಶಿ ಅಂತ ಕರೀತಾರೆ. ಈಗ ನೋಡಿ, ಮೇಷ, ವೃಷಭ, ಮಿಥುನ ಹೀಗೆ 12 ರಾಶಿಗಳು ಬರುತ್ತಲ್ವಾ? ಅವೆಲ್ಲವೂ ಈ 360 ಡಿಗ್ರಿ ಪಟ್ಟಿಯ ಒಂದೊಂದು ಭಾಗ. ಪ್ರತಿಯೊಂದು ರಾಶಿಗೂ ಆ ಭಾಗದಲ್ಲಿ ಕಾಣುವ ಒಂದು ಮುಖ್ಯವಾದ ನಕ್ಷತ್ರಪುಂಜದ ಹೆಸರನ್ನ ಇಡಲಾಗಿದೆ. ಹೀಗೆ ಇಡೀ ಆಕಾಶವನ್ನ 12 ಭಾಗಗಳಾಗಿ ಮೊದಲು ವಿಂಗಡಿಸಲಾಗಿದೆ. ಇನ್ನೂ ಹೆಚ್ಚಿನ ನಿಖರತೆ ಬೇಕಲ್ವಾ? ಅದಕ್ಕಾಗಿ ಇದೇ ರಾಶಿಚಕ್ರವನ್ನ 27 ನಕ್ಷತ್ರಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ನಕ್ಷತ್ರ ಅಂದ್ರೂ ಕೂಡ ಆಕಾಶದಲ್ಲಿರೋ ಒಂದು ನಿರ್ದಿಷ್ಟ ನಕ್ಷತ್ರಗಳ ಗುಂಪು. ಸೊ ಈ ರಾಶಿ ಮತ್ತೆ ನಕ್ಷತ್ರ ಎರಡೂ ಸಿಸ್ಟಮ್ಗಳು ಒಟ್ಟಿಗೆ ಕೆಲಸ ಮಾಡ್ತವೆ. 27 ನಕ್ಷತ್ರಗಳು ಈ 12 ರಾಶಿಗಳಲ್ಲಿ ಹಂಚಿ ಹೋಗಿವೆ. ಇದರಿಂದ ಏನಾಗುತ್ತೆ ಅಂದ್ರೆ ಚಂದ್ರ ಮತ್ತು ಬೇರೆ ಗ್ರಹಗಳು ಆಕಾಶದಲ್ಲಿ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಗುರುತಿಸೋಕೆ ತುಂಬಾ ಸುಲಭ ಆಗತ್ತೆ. ಇದೊಂದು ರೀತಿಯಲ್ಲಿ ಬ್ರಹ್ಮಾಂಡದ ಡೀಟೇಲ್ಡ್ ಮ್ಯಾಪ್ ಇದ್ದ ಹಾಗೆ. ಆಗಾಗ ಪಂಚಾಂಗದಲ್ಲಿ ರಾಹು, ಕೇತು ಅಂತ ಕೇಳ್ತೀವಲ್ಲ, ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇವು ನಿಜವಾಗ್ಲೂ ಆಕಾಶದಲ್ಲಿರೋ ಗ್ರಹಗಳಲ್ಲ, ಇವು ಭೌತಿಕ ವಸ್ತುಗಳೇ ಅಲ್ಲ. ಹಾಗಾದ್ರೆ ಇವು ಏನು? ಭೂಮಿಯಿಂದ ನೋಡಿದಾಗ ಸೂರ್ಯ ಚಲಿಸೋ ದಾರಿ ಮತ್ತೆ ಚಂದ್ರ ಚಲಿಸೋ ದಾರಿ ಒಂದಕ್ಕೊಂದು ಕ್ರಾಸ್ ಆಗುತ್ತಲ್ಲ, ಆ 2 ಪಾಯಿಂಟ್ಗಳೇ ರಾಹು ಮತ್ತು ಕೇತು. ಇವು ಕೇವಲ ಮ್ಯಾಥಮ್ಯಾಟಿಕಲ್ ಪಾಯಿಂಟ್ಸ್. ಸರಿ, ಈ ಖಗೋಳ ವ್ಯವಸ್ಥೆಯಲ್ಲಿ ತಿಂಗಳುಗಳನ್ನ ಅಳೆಯೋಕೆ ಒಂದೇ ರೀತಿ ಇಲ್ಲ. ಬದಲಾಗಿ 2 ಮುಖ್ಯವಾದ ಪದ್ಧತಿಗಳಿವೆ. ಒಂದು ಸೌರಮಾನ, ಇನ್ನೊಂದು ಚಾಂದ್ರಮಾನ. ಮೊದಲನೆಯದು ಸೌರಮಾನ. ಇದರ ಹೆಸರು ಹೇಳೋ ಹಾಗೆ ಇದು ಸೂರ್ಯನ ಚಲನೆಯ ಮೇಲೆ ನಿಂತಿದೆ.
ಸೂರ್ಯ ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕಾಲಿಡ್ತಾನೋ ಆ ಘಟನೆಗೆ ಸಂಕ್ರಾಂತಿ ಎಂತಾರೆ. ಆಗ ಒಂದು ಹೊಸ ಸೌರಮಾನ ತಿಂಗಳು ಶುರುವಾಗುತ್ತೆ. ಇನ್ನು ಎರಡನೆಯದು ಚಾಂದ್ರಮಾನ. ಇದು ಪೂರ್ತಿಯಾಗಿ ಚಂದ್ರನ ಮೇಲೆ ಅವಲಂಬಿತ. ಒಂದು ಅಮಾವಾಸ್ಯೆಯಿಂದ ಶುರುವಾಗಿ ಮುಂದಿನ ಅಮಾವಾಸ್ಯೆ ಬರೋವರೆಗಿನ ಸಮಯವನ್ನ ಒಂದು ಚಾಂದ್ರಮಾನ ತಿಂಗಳು ಅಂತ ಲೆಕ್ಕ ಹಾಕ್ತಾರೆ. ಇಷ್ಟೆಲ್ಲ ಆಕಾಶ, ಗ್ರಹ, ನಕ್ಷತ್ರಗಳ ಲೆಕ್ಕಾಚಾರಗಳು ಬರೀ ಥಿಯರಿ ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನೆಲ್ಲ ಹೇಗ್ ಬಳಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಪಂಚಾಂಗದ ಉಪಯೋಗಗಳು ಅಂದ್ರೆ ಮೊದಲನೇದಾಗಿ ಹಬ್ಬ ಹರಿದಿನಗಳಿಗೆ, ವ್ರತಗಳಿಗೆ ಸರಿಯಾದ ದಿನ, ತಿಥಿ, ನಕ್ಷತ್ರವನ್ನ ನೋಡೋಕೆ. ಹಾಗೆ ಪಿತೃಕಾರ್ಯಗಳಿಗೆ ಅಂದ್ರೆ ಶ್ರಾದ್ದಕ್ಕೆ ಸೂಕ್ತವಾದ ದಿನವನ್ನ ನಿರ್ಧರಿಸೋಕೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮದುವೆ, ಗೃಹಪ್ರವೇಶದಂತಹ ದೊಡ್ಡ ಕಾರ್ಯಕ್ರಮಗಳಿಗೆ ಶುಭ ಸಮಯ ಅಂದ್ರೆ ಮುಹೂರ್ತವನ್ನ ಹುಡುಕೋಕೆ. ಅಷ್ಟೇ ಅಲ್ಲ, ಜಾತಕ ಬರೆಯೋಕೆ ಮತ್ತು ಭವಿಷ್ಯ ಹೇಳೋಕೂ ಇದೇ ಆಧಾರ. ಹೀಗಾಗಿ ಪಂಚಾಂಗ ಅಂದ್ರೆ ಬರೀ ಸಮಯವನ್ನ ಅಳೆಯೋ ಒಂದು ಕ್ಯಾಲೆಂಡರ್ ಅಲ್ಲ. ಈ 5 ಅಂಗಗಳನ್ನ ಒಟ್ಟಿಗೆ ಸೇರಿಸಿ ಇದು ನಮ್ಮನ್ನ ಬ್ರಹ್ಮಾಂಡದ ಲಯದ ಜತೆ ಜೋಡಿಸುತ್ತೆ. ಲಕ್ಷಾಂತರ ಜನರಿಗೆ ತಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ನಡೆಸೋಕೆ ಇದೊಂದು ಸಮಗ್ರ ಮಾರ್ಗದರ್ಶಿ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಾವು ಸಮಯವನ್ನ ಹೇಗೆ ಅಳೀತೀವೋ, ಹೇಗೆ ನೋಡ್ತೀವೋ, ಆ ವಿಧಾನವೇ ನಾವು ಬದುಕೋ ಜಗತ್ತನ್ನ, ನಮ್ಮ ಗ್ರಹಿಕೆಯನ್ನ ಹೇಗೆಲ್ಲ ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ?